ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐಸ್ ಕ್ರೀಮ್ ಮಾಡುವ ವಿಧಾನ. ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್, ಅಕ್ಕಿನ ತೊಳೆದು ಕಾಜು ಮತ್ತು ಮಕಾನ ಹಾಕಿ ಬಿಸಿ ಹಾಲಿನೊಂದಿಗೆ 5 ನಿಮಿಷ ನೆನೆಸಲು ಇಟ್ಬಿಡ್ಬೇಕು ಸೈಡ್. ಈ ಕಡೆ 1 ಲೀಟರ್ ಹಾಲು ಕಡಾಯಲ್ಲಿ ಹಾಕಿ ಒಂದು 20 ನಿಮಿಷದವರೆಗೂ ತಿರುವಾಡ್ತಾ ಇರಬೇಕು. 1 ಲೀಟರ್ ಹಾಲು ಅಥವಾ ಅರ್ಧ ಲೀಟರ್ ಹಾಲು ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಕಡಾಯಿಯಲ್ಲಿ ಕುದಿಲಿಕ್ಕೆ ಬಿಡ್ತೀನಿ. 20 ಮಿನಿಟ್ಸ್ ಕುದಿಸ್ಬೇಕು. ಒಂದು 10 ಮಿನಿಟ್ಸ್ ಕುದಿಸಾದ ನಂತರ ಇದು ಈ ಥರ ಬಂದಿರುತ್ತೆ. ಸ್ವಲ್ಪ ತಿರುವಾಡ್ತಾ ಇರಿ. ಇದನ್ನು ತಿರುವಾಡ್ತಾನೇ ಇರಬೇಕಂತೇನಿಲ್ಲ. ಈ ಕಡೆ ನೀವು ಕೆಲಸನೂ ಮಾಡ್ಬೋದು. ಆಗಾಗ ಸ್ವಲ್ಪ ತಿರುವಾಡಿ. ಈಗ ನಂತರ ನೆನೆಸಿಟ್ಟ ಕಾಜು ಮತ್ತು ಮಕಾನ ಮತ್ತು ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಏಲಕ್ಕಿನೂ ಸೇರಿಸ್ಕೊಳ್ಳಿ. ಈ ಮಿಕ್ಸರನ್ನು ಈಗ ಆ ಕುದೀತಾ ಇರೋ ಹಾಲಿಗೆ ಸೇರಿಸಬೇಕು. ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಏನಂದರೆ, ಈ ಮಿಕ್ಸರ್ ಸೇರಿಸಿದ ನಂತರ ಅದನ್ನು ಕಂಟಿನ್ಯೂಯಸ್ ಆಗಿ ಸ್ಟರ್ ಮಾಡಬೇಕು, ಅಲುಗಾಡಿಸ್ತಾ ಇರಬೇಕು. ಮತ್ತೊಂದು 10 ಮಿನಿಟ್ಸ್ ಇದೇ ಥರ ಕುದಿಸಿ. 10 ಮಿನಿಟ್ಸ್ ಕುದಿಸಾದ ನಂತರ ಈಗ ಸಕ್ಕರೆ ಬೇಕನ್ನೋರಿಗೆ ಇದೇ ಟೈಮಲ್ಲಿ ಸಕ್ಕರೆ ಹಾಕೋಬೋದು. ಬಟ್ ನಾನಿಲ್ಲಿ ಬೆಲ್ಲ ಹಾಕಬೇಕಂತ ಸಕ್ಕರೆ ಹಾಕಲಿಲ್ಲ. ಸೊ ಒಂದು 10 ಮಿನಿಟ್ಸ್ ಇದೇ ಥರ ತಿರುವಾಡ್ತಾ ಇರೋ ಲೋ ಫ್ಲೇಮಲ್ಲಿ. ಆಗ ಈ ಥರ ಟೆಕ್ಸ್ಚರ್ ಬರುತ್ತೆ. ಹಾಗೆ ಕಂಟಿನ್ಯೂಯಸ್ ಆಗಿ ತಿರುವಾಡ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ಅಕ್ಕಿ ಅಥವಾ ಕಾಜು ಇರೋದ್ರಿಂದ. ಸೊ ನಾವು ಆಫ್ಟರ್ 10 ಮಿನಿಟ್ಸ್ ಈ ಥರ ಬಂದಿದೆ. ನಾನೀಗ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಒಂದು 10 ಮಿನಿಟ್ಸ್ ಫ್ಯಾನ್ ಕೆಳಗೆ ತಣ್ಣಗಾಗಲಿಕ್ಕೆ ಬಿಡಿ. ತಣ್ಣಗಾದ ನಂತರ 1 ಕಪ್ಪು ಬೆಲ್ಲನ ಸೇರಿಸ್ಕೊಳ್ಳೋಣ. ಬೆಲ್ಲ ಹೆಚ್ಕೋತೇನೆ ನಾನು. ತಣ್ಣಗಾಗಿದೆ. ಈಗ ಬೆಲ್ಲ ಹಾಕೋದ್ರಿಂದ ಅದು ಫುಲ್ಲಾಗಿ ತಣ್ಣಗಾಗಬೇಕು. ಸೊ ಈಗ 1 ಕಪ್ಪು ಬೆಲ್ಲ ಹಾಕೋತಾ ಇದ್ದೀನಿ. ಬೆಲ್ಲ ಹಾಕಿಕೊಂಡು ಈ ಥರ ಮತ್ತೆ ತಿರುವಾಡ್ಕೊಳ್ಳಿ. ಪುನಃ ಮತ್ತೆ ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕು, ಎಲ್ಲ ಸರಿಯಾಗಿ ಅದು ಇದು ಆಗಲಿಕ್ಕೆ. ಮತ್ತೆ ಮಿಕ್ಸರ್ ಹಾಕಿದ ನಂತರ ಈಗ ಕಪ್ಪನ್ನು ತಗೊಂಡು ಆ ಮಿಕ್ಸರನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ನಾನು 1 ಲೀಟ್ರ್ ಹಾಲು ತೊಗೊಂಡಿರೋದ್ರಿಂದ ತುಂಬ ಜಾಸ್ತಿ ಆಯ್ತದು. ಒಂದು 6 ಕಪ್ ತುಂಬಿತ್ತು. ನೀವು ಅರ್ಧ ಲೀಟ್ರ್ ತೊಗೋಬೋದು, ಇಲ್ಲ 1 ಲೀಟ್ರ್ ತೊಗೋಬೋದು, ಇಲ್ಲ ಬೇಕಂದರೆ ಇನ್ನೂ ಜಾಸ್ತಿನೂ ತೊಗೋಬೋದು. ಈಗ ಎಲ್ಲನೂ ಫ್ರಿಜ್ಜಲ್ಲಿ ಎತ್ತಿಟ್ಕೋತೇನೆ. ಓವರ್ ನೈಟು ಫ್ರಿಜ್ಜಲ್ಲಿ ಎತ್ತಿಡ್ಕೋಬೇಕು 8 to 10 ಅವರ್ಸ್ವರೆಗೂ. ಮೇಲೆ ಬಟ್ರ್ ಪೇಪರ್ ಅಥವಾ ಅಲ್ಯೂಮಿನಿಯಂ ಕಾಯಿಲ್ ಇರುತ್ತಲ್ಲ, ಫಾಯಿಲ್, ಅದು ಅಲ್ಯೂಮಿನಿಯಮ್ ಅಥವಾ ಒಂದು ಕ್ಯಾರಿ, ಅದು ಏನಿರುತ್ತೆ ಅದನ್ನು ಕ್ಯಾಪ್ ಆದರೂ ಇದ್ದರೆ ಅದನ್ನು ಕ್ಯಾಪ್ ಮುಚ್ಚಿ ಫ್ರಿಜ್ಜಲ್ಲಿ ಎತ್ತಿಟ್ಕೋಬೇಕು. ಫ್ರಿಜ್ಜಲ್ಲಿ ನೆಕ್ಸ್ಟ್ ಡೇ ಈಗ ನೋಡಿ ತೆಗಿತಾ ಇದ್ದೀನಿ. ಸ್ವಲ್ಪ ನೀರಲ್ಲಿ ಹಾಕಿ, ಸ್ವಲ್ಪ ನೀರಲ್ಲಿ ಯಾಕಂದರೆ ಅದು ಎಲ್ಲ ಬಿಡಬೇಕಲ್ಲ, ಸ್ವಲ್ಪ ಒಂದು 10 ಸೆಕೆಂಡ್ವರೆಗೂ ಅದನ್ನು ಹಾಕಿದ ನಂತರ ಈ ಥರ ಬಂದಿರುತ್ತೆ. ನೀವು ಟ್ರೈ ಮಾಡಿ.